ನಮಸ್ಕಾರ ಸ್ನೇಹಿತರೆ. ನಾವು ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿರುವಾಗ ಹಠಾತ್ತನೆ ನಮ್ಮ ಕಡೆಗೆ ಒಂದು ವಾಹನ ವೇಗವಾಗಿ ಬರುತ್ತದನ್ನು ನೋಡಿದ್ರೆ ನಾವು ಯೋಚನೆ ಮಾಡುವಷ್ಟರಲ್ಲೇ ನಮ್ಮ ಹೃದಯ ವೇಗವಾಗಿ ಬಡಿಯೋಕ್ಕೆ ಶುರುವಾಗುತ್ತೆ. ಅದೇ ರೀತಿ ದೇಹ ಅಲರ್ಟ್ ಆಗುತ್ತೆ ಮತ್ತು ನಾವು ತಕ್ಷಣ ಹಿಂದೆ ಸರಿಯುತ್ತೀವಿ. ಆದರೆ ನಮ್ಮ ದೇಹಕ್ಕೆ ಅಪಾಯ ಆಗುತ್ತಿದೆ ಅಂತ ಹೇಗೆ ಗೊತ್ತಾಯಿತು? ಇಲ್ಲಿ ನಮ್ಮ ನರ್ವಸ್ ಸಿಸ್ಟಮ್ ಕೆಲಸ ಮಾಡುತ್ತೆ. ಮೊದಲು ನಮ್ಮ ಕಣ್ಣು ಅಥವಾ ಕಿವಿಯಂತಹ ಸೆನ್ಸ್ ಆರ್ಗನ್ಸ್ ಪರಿಸ್ಥಿತಿಯ ಇನ್ಫಾರ್ಮೇಷನನ್ನು ಡಿಟೆಕ್ಟ್ ಮಾಡುತ್ತವೆ. ಆ ಇನ್ಫಾರ್ಮೇಷನ್ ನರಗಳ ಮೂಲಕ ದೇಹದ ಒಳಗಡೆ ಟ್ರಾವೆಲ್ ಮಾಡುತ್ತೆ. ಅದು ನಮ್ಮ ಬ್ರೈನ್ಗೆ ತಲುಪಿದಾಗ ಬ್ರೈನ್ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತದೆ. ಅಪಾಯ ಇದೆ ಅಂತ ಅನಿಸಿದರೆ ದೇಹಕ್ಕೆ ತಕ್ಷಣ ಗೆಟ್ ರೆಡಿ ಅನ್ನೋ ಸಿಗ್ನಲನ್ನು ಹೋಗುತ್ತೆ. ಅದರಿಂದ ಹೃದಯ ವೇಗವಾಗಿ ಬಡಿತ ಆರಂಭಿಸುತ್ತದೆ, ಉಸಿರಾಟ ವೇಗವಾಗಬಹುದು, ಸ್ನಾಯುಗಳಿಗೆ ಹೆಚ್ಚು ರಕ್ತ ಮತ್ತು ಎನರ್ಜಿ ಸಿಗುತ್ತದೆ. ಇದನ್ನು ಸಾಮಾನ್ಯವಾಗಿ ಫೈಟ್ ಆರ್ ಫ್ಲೈಟ್ ರೆಸ್ಪಾನ್ಸ್ ಅಂತ ಕರೀತಾರೆ. ಆದರೆ ಅಪಾಯ ಬಂದಾಗ ದೇಹ ಹೊರಡಬೇಕಾ ಅಥವಾ ಅಲ್ಲಿಂದ ಓಡಬೇಕಾ ಎನ್ನುವ ರೀತಿಯಲ್ಲಿ ತಕ್ಷಣ ಸಿದ್ಧವಾಗುತ್ತದೆ. ಅಚ್ಚರಿ ಏನೆಂದರೆ ಇವೆಲ್ಲವೂ ನಾವು ಕಾನ್ಷಿಯಸ್ಲಿ ಯೋಚಿಸುವ ಮೊದಲೇ ಕೆಲವೇ ಕ್ಷಣಗಳಲ್ಲಿ ನಡೆಯಬಹುದು. ನಮ್ಮ ದೇಹದ ಪ್ರತಿಯೊಂದು ಭಾಗವು ಒಂದಕ್ಕೊಂದು ಕಮ್ಯುನಿಕೇಷನ್ ಮಾಡಿಕೊಳ್ಳುತ್ತೆ ಅಂತ ನಿಮಗೆ ಗೊತ್ತಾ? ಕೈಗೆ ಬಿಸಿ ತಾಕಿದಾಗ ನಮಗೆ ತಕ್ಷಣ ಗೊತ್ತಾಗುತ್ತೆ, ಕಾಲಿಗೆ ನೋವಾದಾಗ ಆ ಇನ್ಫಾರ್ಮೇಷನ್ ಕೂಡ ತಕ್ಷಣ ನರ್ವಸ್ ಸಿಸ್ಟಮ್ಗೆ ತಲುಪುತ್ತೆ. ಆದರೆ ಈ ಮೆಸೇಜಸನ್ನು ಕ್ಯಾರಿ ಮಾಡುವವರು ಯಾರು? ಅದಕ್ಕೆ ಆನ್ಸರ್ ನ್ಯೂರಾನ್. ನ್ಯೂರಾನ್ ಅನ್ನೋದು ನರ್ವಸ್ ಸಿಸ್ಟಮ್ನಲ್ಲಿರುವ ಒಂದು ವಿಶೇಷವಾದ ನರ್ವ್ ಸೆಲ್. ನಮ್ಮ ದೇಹದಲ್ಲಿ ಕೋಟ್ಯಾಂತರ ನ್ಯೂರಾನ್ಸ್ ಇವೆ. ಇವುಗಳ ಮುಖ್ಯ ಕೆಲಸ ಏನು ಅಂದರೆ ಇನ್ಫಾರ್ಮೇಷನನ್ನು ರಿಸೀವ್ ಮಾಡೋದು ಮತ್ತು ಮುಂದೆ ಕಳಿಸುವುದು. ಒಂದು ನ್ಯೂರಾನನ್ನು ಸಿಂಪಲ್ ಆಗಿ ನೋಡಿದರೆ ಅದರಲ್ಲಿ ಕೆಲವು ಮುಖ್ಯ ಭಾಗಗಳಿವೆ. ಮೊದಲನೆಯದು ಡೆಂಡ್ರೈಟ್ಸ್. ಇವು ಹೊರಗಿನಿಂದ ಇನ್ಫಾರ್ಮೇಷನನ್ನು ರಿಸೀವ್ ಮಾಡುತ್ತೆ. ನಂತರ ಆ ಇನ್ಫಾರ್ಮೇಷನ್ ಸೆಲ್ ಬಾಡಿ ಕಡೆಗೆ ಬರುತ್ತೆ. ಅದಾದ ಮೇಲೆ ಆಕ್ಸಾನ್ ಆ ಸಿಗ್ನಲನ್ನು ನ್ಯೂರಾನ್ಸ್ನ ಇನ್ನೊಂದು ಭಾಗದ ಕಡೆಗೆ ಕ್ಯಾರಿ ಮಾಡುತ್ತೆ. ಕೊನೆಯಲ್ಲಿ ನರ್ವ್ ಎಂಡಿಂಗ್ಸ್ ಮೂಲಕ ಆ ಮೆಸೇಜ್ ಮುಂದಿನ ಸೆಲ್ಗೆ ಪಾಸ್ ಆಗುತ್ತೆ. ಅಂದರೆ ಒಂದು ನ್ಯೂರಾನನ್ನು ಇನ್ಫಾರ್ಮೇಷನ್ ರಿಸೀವಿಂಗ್ ಆ್ಯಂಡ್ ಸೆಂಡಿಂಗ್ ಸೆಲ್ ಅಂತ ಸರಳವಾಗಿ ಅರ್ಥ ಮಾಡಿಕೊಳ್ಳಬಹುದು. ನಮ್ಮ ದೇಹದ ನ್ಯೂರಾನ್ಸ್ ಸಾಮಾನ್ಯ ಎಲೆಕ್ಟ್ರಿಕ್ ವೈರ್ಗಳಲ್ಲ, ಆದರೂ ಅವುಗಳ ಮೂಲಕ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಟ್ರಾವೆಲ್ ಆಗುತ್ತೆ. ಒಂದು ನ್ಯೂರಾನ್ಗೆ ಇನ್ಫಾರ್ಮೇಷನ್ ಬಂದಾಗ ಅದರ ಸೆಲ್ ಮೆಂಬ್ರೇನ್ನಲ್ಲಿ ಇರುವ ವಿಶೇಷ ಚಾನೆಲ್ಸ್ ಓಪನ್ ಮತ್ತು ಕ್ಲೋಸ್ ಆಗುತ್ತೆ. ಇದರಿಂದ ನ್ಯೂರಾನ್ ಒಳಗಡೆ ಎಲೆಕ್ಟ್ರಿಕಲ್ ಚಾರ್ಜ್ಡ್ ಪಾರ್ಟಿಕಲ್ಸ್ ಅಂದರೆ ಅಯಾನ್ಸ್ ಚಲಿಸುತ್ತವೆ. ಈ ಬದಲಾವಣೆ ನ್ಯೂರಾನ್ನ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಹರಡುತ್ತಾ ಹೋಗುತ್ತದೆ. ಅದನ್ನೇ ಆ್ಯಕ್ಷನ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಅಂದರೆ ಒಂದು ಸಣ್ಣ ಎಲೆಕ್ಟ್ರಿಕಲ್ ಸಿಗ್ನಲ್ ನ್ಯೂರಾನ್ನಲ್ಲಿ ಮುಂದಕ್ಕೆ ಟ್ರಾವೆಲ್ ಆಗುತ್ತೆ, ಆಕ್ಸಾನ್ ಕೊನೆಯವರೆಗೂ ತಲುಪುತ್ತೆ. ಅಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ನಡೆಯುತ್ತೆ. ಒಂದು ನ್ಯೂರಾನ್ನಿಂದ ಮತ್ತೊಂದು ನ್ಯೂರಾನ್ಗೆ ಸಿಗ್ನಲ್ ಹೇಗೆ ಹೋಗುತ್ತೆ? ಎರಡು ನ್ಯೂರಾನ್ ಸಾಮಾನ್ಯವಾಗಿ ನೇರವಾಗಿ ಟಚ್ ಆಗೋದೇ ಇಲ್ಲ. ಹಾಗಾದರೆ ಮುಂದಿನ ಮೆಸೇಜ್ ನ್ಯೂರಾನ್ಗೆ ಹೇಗೆ ಹೋಗುತ್ತೆ ಅಂದರೆ ಇಲ್ಲಿ ಬರುತ್ತೆ ಒಂದು ಸ್ಪೆಷಲ್ ಕನೆಕ್ಷನ್, ಸೈನಾಪ್ಸ್. ಎರಡು ನ್ಯೂರಾನ್ಸ್ ನಡುವೆ ಇರುವ ಈ ಟೈನಿ ಗ್ಯಾಪ್ ಅನ್ನು ಸೈನಾಪ್ಟಿಕ್ ಗ್ಯಾಪ್ ಅಂತ ಕರೀತಾರೆ. ಎಲೆಕ್ಟ್ರಿಕಲ್ ಸಿಗ್ನಲ್ ನ್ಯೂರಾನ್ನ ಕೊನೆಯ ಭಾಗಕ್ಕೆ ತಲುಪಿದಾಗ ಅದು ಕೆಲವು ಸ್ಪೆಷಲ್ ಕೆಮಿಕಲ್ಸನ್ನು ರಿಲೀಸ್ ಮಾಡುತ್ತೆ. ಆ ಕೆಮಿಕಲನ್ನು ನ್ಯೂರೋ ಟ್ರಾನ್ಸ್ಮಿಟರ್ ಅಂತ ಕರೀತಾರೆ. ಅವು ಆ ಟೈನಿ ಗ್ಯಾಪನ್ನು ಕ್ರಾಸ್ ಮಾಡಿ ಮುಂದಿನ ನ್ಯೂರಾನ್ನ ರೆಸೆಪ್ಟರ್ಸ್ಗೆ ಅಟ್ಯಾಚ್ ಆಗುತ್ತೆ. ಆಮೇಲೆ ಮುಂದಿನ ನ್ಯೂರಾನಲ್ಲಿ ಹೊಸ ಸಿಗ್ನಲ್ ಶುರುವಾಗಬಹುದು. ಅಂದರೆ ಮೆಸೇಜ್ ಹೇಗೆ ಟ್ರಾವೆಲ್ ಆಗುತ್ತದೆ? ನ್ಯೂರಾನ್, ಎಲೆಕ್ಟ್ರಿಕಲ್ ಸಿಗ್ನಲ್, ನ್ಯೂರೋ ಟ್ರಾನ್ಸ್ಮಿಟರ್, ನೆಕ್ಸ್ಟ್ ನ್ಯೂರಾನ್. ಇದೇ ರೀತಿಯಲ್ಲಿ ನಮ್ಮ ನರ್ವಸ್ ಸಿಸ್ಟಮ್ನಲ್ಲಿ ಇನ್ಫಾರ್ಮೇಷನ್ ಒಂದು ಸೆಲ್ಲಿಂದ ಮತ್ತೊಂದು ಸೆಲ್ಗೆ ಸಾಗುತ್ತಾ ಹೋಗುತ್ತೆ. ಅಂದರೆ ನಮ್ಮ ನರ್ವಸ್ ಸಿಸ್ಟಮ್ನಲ್ಲಿ ಮೆಸೇಜ್ ಟ್ರಾವೆಲ್ ಆಗುವುದು ಕೇವಲ ಎಲೆಕ್ಟ್ರಿಸಿಟಿ ಮೂಲಕ ಅಲ್ಲ, ಎಲೆಕ್ಟ್ರಿಕಲ್ ಸಿಗ್ನಲ್ ಪ್ಲಸ್ ಕೆಮಿಕಲ್ ಸಿಗ್ನಲ್ ಎರಡೂ ಸೇರಿ ಕೆಲಸ ಮಾಡುತ್ತೆ. ನಮ್ಮ ದೇಹದಲ್ಲಿ ಹಲವಾರು ನ್ಯೂರೋ ಟ್ರಾನ್ಸ್ಮಿಟರ್ಸ್ ಇವೆ. ಉದಾಹರಣೆಗೆ ಡೋಪಮೈನ್, ಸೆರೋಟೋನಿನ್ ಮತ್ತು ಇನ್ನೂ ಹಲವು. ಪ್ರತಿಯೊಂದು ನರ್ವಸ್ ಸಿಸ್ಟಮ್ನಲ್ಲಿ ವಿಭಿನ್ನ ರೀತಿಯ ಕೆಲಸಗಳಲ್ಲಿ ಭಾಗವಹಿಸುತ್ತದೆ. ಅದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕ್ವೆಶನ್, ಒಂದೇ ನ್ಯೂರೋ ಟ್ರಾನ್ಸ್ಮಿಟರ್ ರಿಲೀಸ್ ಆದಾಗ ಅದು ಹೇಗೆ ಸರಿಯಾದ ಸೆಲ್ಗೆ ಮಾತ್ರ ಸಿಗ್ನಲ್ ಕೊಡುತ್ತೆ? ಅದಕ್ಕೆ ಆನ್ಸರ್ ರೆಸೆಪ್ಟರ್ಸ್. ರೆಸೆಪ್ಟರ್ ಅನ್ನೋದು ಸೆಲ್ನ ಮೇಲಿರುವ ಒಂದು ಸ್ಪೆಷಲ್ ಪ್ರೋಟೀನ್. ಇದನ್ನು ಒಂದು ಲಾಕ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಬೋದು. ಪ್ರತಿಯೊಂದು ಟ್ರಾನ್ಸ್ಮಿಟರ್ಗೂ ಎಲ್ಲ ರೆಸೆಪ್ಟರ್ಸ್ ಜೊತೆ ಫಿಟ್ ಆಗುವುದಿಲ್ಲ. ಸರಿಯಾದ ನ್ಯೂರೋ ಟ್ರಾನ್ಸ್ಮಿಟರ್ ಸರಿಯಾದ ರೆಸೆಪ್ಟರ್ಗೆ ಅಟ್ಯಾಚ್ ಆದಾಗ ಆ ಸೆಲ್ನಲ್ಲಿ ಒಂದು ರೆಸ್ಪಾನ್ಸ್ ಟ್ರಿಗರ್ ಆಗಬಹುದು. ಉದಾಹರಣೆಗೆ ಒಂದು ನ್ಯೂರೋ ಟ್ರಾನ್ಸ್ಮಿಟರ್ ರೆಸೆಪ್ಟರ್ಗೆ ಅಟ್ಯಾಚ್ ಆದಾಗ ಸೆಲ್ ಒಳಗಡೆ ಕೆಲವು ಚಾನಲ್ಸ್ ಓಪನ್ ಆಗಬಹುದು, ಅದರಿಂದ ಅಯಾನ್ಸ್ ಚಲಿಸಬಹುದು ಮತ್ತು ಮುಂದಿನ ಎಲೆಕ್ಟ್ರಿಕಲ್ ಸಿಗ್ನಲ್ ಶುರುವಾಗಬಹುದು. ಅಂದರೆ ಮೆಸೇಜ್ ಹೇಗೆ ಮುಂದುವರಿಯುತ್ತದೆ? ಎಲೆಕ್ಟ್ರಿಕಲ್ ಸಿಗ್ನಲ್, ನ್ಯೂರೋ ಟ್ರಾನ್ಸ್ಮಿಟರ್, ರೆಸೆಪ್ಟರ್, ನೆಕ್ಸ್ಟ್ ಸೆಲ್. ಇದು ನಮ್ಮ ನರ್ವಸ್ ಸಿಸ್ಟಮ್ನಲ್ಲಿ ನಡೆಯುವ ಕಮ್ಯುನಿಕೇಷನ್ ಒಂದು ಬೇಸಿಕ್ ಪ್ಯಾಟ್ರನ್. ಇವಾಗ ಒಂದು ನ್ಯೂರೋ ಟ್ರಾನ್ಸ್ಮಿಟರ್ ರಿಲೀಸ್ ಆದ ಮೇಲೆ ಅದು ಹಾಗೆ ಅಲ್ಲೇ ಉಳಿದುಕೊಂಡರೆ ಅದು ಸಿಗ್ನಲ್ ಮತ್ತೆ ಮುಂದಿನ ಸೆಲ್ಗೆ ಹೋಗ್ತಿರ್ಬೋದು. ಆದ್ದರಿಂದ ನಮ್ಮ ದೇಹಕ್ಕೆ ಸಿಗ್ನಲನ್ನು ಸ್ಟಾಪ್ ಅಥವಾ ರಿಮೂವ್ ಮಾಡುವ ವ್ಯವಸ್ಥೆ ಕೂಡ ಇದೆ. ನ್ಯೂರೋ ಟ್ರಾನ್ಸ್ಮಿಟರ್ ತನ್ನ ಕೆಲಸ ಮಾಡಿದ ನಂತರ ಅದು ಮುಖ್ಯವಾಗಿ 3 ರೀತಿಯಲ್ಲಿ ಕ್ಲಿಯರ್ ಆಗಬಹುದು. ಮೊದಲನೆಯದು ರಿಯೋಪ್ಟೇಕ್.
ನ್ಯೂರೋ ಟ್ರಾನ್ಸ್ಮಿಟರನ್ನು ರಿಲೀಸ್ ಮಾಡದೆ ನ್ಯೂರಾನ್ ಮತ್ತೆ ಅದನ್ನು ಒಳಗೆ ತೆಗೆದುಕೊಳ್ಳಬಹುದು. ಎರಡನೆಯದು ಎನ್ಸೈಮ್ಸ್. ಕೆಲವು ಎನ್ಸೈಮ್ಸ್ ನ್ಯೂರೋ ಟ್ರಾನ್ಸ್ಮಿಟರನ್ನು ಬ್ರೇಕ್ ಡೌನ್ ಮಾಡುತ್ತದೆ. ಮೂರನೆಯದು ಅದು ಡಿಫ್ಯೂಸ್ ಆಗಿ ಸೈನಾಪ್ಸ್ನಿಂದ ದೂರ ಹೋಗಬಹುದು. ಹೀಗಾಗಿ ಮೆಸೇಜ್ ಬೇಕಾದಷ್ಟು ಸಮಯ ಮಾತ್ರ ಸಿಗ್ನಲ್ ಕೊಡುತ್ತದೆ. ಅಂದರೆ ನರ್ವಸ್ ಸಿಸ್ಟಮ್ನಲ್ಲಿ ಮೆಸೇಜ್ ಕಳಿಸುವ ವ್ಯವಸ್ಥೆ ಮಾತ್ರ ಅಲ್ಲ, ಮೆಸೇಜ್ ನಿಲ್ಲಿಸುವ ವ್ಯವಸ್ಥೆ ಕೂಡ ಇದೆ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಯಾಕೆಂದರೆ ನಮ್ಮ ದೇಹಕ್ಕೆ ಪ್ರತಿಯೊಂದು ಸಿಗ್ನಲ್ಸ್ನು ಸರಿಯಾದ ಸಮಯದಲ್ಲಿ ಆನ್ ಮತ್ತು ಆಫ್ ಮಾಡಬೇಕಾಗುತ್ತೆ. ಆದರೆ ಆ ಸಿಗ್ನಲ್ಸ್ ನಮ್ಮ ದೇಹದ ಸೆನ್ಸರಿ ಇನ್ಫಾರ್ಮೇಷನ್ನು ಹೇಗೆ ಕಾರ್ಯ ಮಾಡುತ್ತೆ? ಇವಾಗ ನಮ್ಮ ಚರ್ಮದೊಳಗಡೆ ಬೇರೆ ಬೇರೆ ರೀತಿಯ ಸೆನ್ಸರಿ ರೆಸೆಪ್ಟರ್ಸ್ ಇರುತ್ತೆ. ಇವು ನಮ್ಮ ಸುತ್ತಮುತ್ತಲಿನ ಬದಲಾವಣೆಗಳನ್ನು ಡಿಟೆಕ್ಟ್ ಮಾಡ್ತಿರುತ್ತೆ. ಉದಾಹರಣೆಗೆ ಚರ್ಮಕ್ಕೆ ಟಚ್ ಆದಾಗ ಕೆಲವು ರೆಸೆಪ್ಟರ್ಸ್ ಅದನ್ನು ಡಿಟೆಕ್ಟ್ ಮಾಡುತ್ತೆ. ತಾಪಮಾನ ಬದಲಾದಾಗ ಬೇರೆ ರೆಸೆಪ್ಟರ್ಸ್ ಹೀಟ್ ಅಥವಾ ಕೋಲ್ಡನ್ನು ಡಿಟೆಕ್ಟ್ ಮಾಡುತ್ತೆ. ಹಾಗೆಯೇ ನೋವನ್ನು ಡಿಟೆಕ್ಟ್ ಮಾಡುವ ರೆಸೆಪ್ಟರ್ಸ್ ಕೂಡ ಇವೆ. ಆ ರೆಸೆಪ್ಟರ್ಸ್ ಒಂದು ಸ್ಟಿಮ್ಯುಲಸ್ ಅನ್ನು ಡಿಟೆಕ್ಟ್ ಮಾಡಿದಾಗ ಅದು ನರ್ವಸ್ ಸಿಸ್ಟಮ್ ಅರ್ಥ ಮಾಡಿಕೊಳ್ಳುವುದಾದ ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಪರಿವರ್ತಿಸುತ್ತೆ. ಆ ಸಿಗ್ನಲ್ ನಂತರ ಸೆನ್ಸರಿ ನ್ಯೂರಾನ್ ಮೂಲಕ ಮುಂದೆ ಟ್ರಾವೆಲ್ ಆಗುತ್ತೆ. ಅಂತಿಮವಾಗಿ ಇನ್ಫಾರ್ಮೇಷನ್ ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಕಡೆಗೆ ತಲುಪುತ್ತೆ. ಅಂದರೆ ಸ್ಟಿಮ್ಯುಲಸ್, ರೆಸೆಪ್ಟರ್, ಸೆನ್ಸರಿ ನ್ಯೂರಾನ್, ನರ್ವಸ್ ಸಿಸ್ಟಮ್. ಇದಕ್ಕೆ ಕಾರಣ ನಾವು ಹೊರಗಿನ ಜಗತ್ತನ್ನು ಕೇವಲ ಕಣ್ಣುಗಳಿಂದ ಮಾತ್ರ ಅಲ್ಲ, ನಮ್ಮ ಸಂಪೂರ್ಣ ದೇಹದಲ್ಲಿರುವ ಸೆನ್ಸರಿ ರೆಸೆಪ್ಟರ್ಸ್ ಮೂಲಕವೂ ಅನುಭವಿಸುತ್ತಿರುತ್ತೇವೆ. ಆದರೆ ಈಗ ಇನ್ನೊಂದು ಇಂಟ್ರೆಸ್ಟಿಂಗ್ ಕ್ವೆಶನ್. ಚರ್ಮಕ್ಕೆ ಬಿಸಿ ತಾಕಿದಾಗ ಸಿಗ್ನಲ್ ಬ್ರೈನ್ಗೆ ತಲುಪುವ ಮುಂಚೆಯೇ ನಾವು ಕೈಯನ್ನು ಹಿಂದಕ್ಕೆ ತೆಗೆದುಕೊಳ್ತೀವಿ. ಅದು ಹೇಗೆ ಸಾಧ್ಯ ಆಗುತ್ತೆ? ಇದನ್ನು ನಾವು ರಿಫ್ಲೆಕ್ಸ್ ಆ್ಯಕ್ಷನ್ ಅಂತ ಕರಿತೀವಿ. ಬಿಸಿ ತಾಕಿದಾಗ ಚರ್ಮದಲ್ಲಿರುವ ಪೇಯ್ನ್ ಅಥವಾ ಹೀಟ್ ರೆಸೆಪ್ಟರ್ಸ್ ಆ ಸ್ಟಿಮ್ಯುಲಸ್ ಅನ್ನು ಡಿಟೆಕ್ಟ್ ಮಾಡುತ್ತೆ. ಅಲ್ಲಿಂದ ಸಿಗ್ನಲ್ ಸೆನ್ಸರಿ ನ್ಯೂರಾನ್ ಮೂಲಕ ಸ್ಪೈನಲ್ ಕಾರ್ಡ್ ಕಡೆಗೆ ಹೋಗುತ್ತೆ. ಅಲ್ಲಿ ಒಂದು ಕ್ವಿಕ್ ಕನೆಕ್ಷನ್ ಮೂಲಕ ಸಿಗ್ನಲ್ ಮೋಟಾರ್ ನ್ಯೂರಾನ್ ಕಡೆಗೆ ಹೋಗುತ್ತೆ. ಮೋಟಾರ್ ನ್ಯೂರಾನ್ ತಕ್ಷಣ ಕೈ ಸ್ನಾಯುಗಳಿಗೆ ಸಿಗ್ನಲ್ ಕಳಿಸುತ್ತೆ. ಸ್ನಾಯುಗಳು ಕಾಂಟ್ರಾಕ್ಟ್ ಆಗ್ತವೆ ಮತ್ತು ಕೈ ತಕ್ಷಣ ಹಿಂದಕ್ಕೆ ಬರುತ್ತೆ. ಇದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಏನಂದರೆ, ಈ ಇಮಿಡಿಯೇಟ್ ರೆಸ್ಪಾನ್ಸ್ ಶುರುವಾಗಲು ಬ್ರೈನಿಂದ ಕಾನ್ಷಿಯಸ್ ಡಿಸಿಷನ್ ಬೇಕಾಗೋದಿಲ್ಲ. ಅದಕ್ಕೆ ನಾವು ಅಪಾಯದಿಂದ ಬೇಗನೆ ದೂರವಾಗಬಹುದು. ನಂತರ ಆ ಇನ್ಫಾರ್ಮೇಷನ್ ಬ್ರೈನ್ಗೂ ತಲುಪುತ್ತೆ. ಆಗ ನಮಗೆ ಅಯ್ಯೋ ತುಂಬ ಬಿಸಿ ಇತ್ತು ಅಂತ ಗೊತ್ತಾಗುತ್ತೆ. ಅಂದರೆ ರಿಫ್ಲೆಕ್ಸ್ ಆ್ಯಕ್ಷನ್ ನಮ್ಮ ದೇಹದ ಒಂದು ರೀತಿಯ ಆಟೋಮೆಟಿಕ್ ಸೇಫ್ಟಿ ಸಿಸ್ಟಮ್. ಅಂದರೆ ಸ್ಪೈನಲ್ ಕಾರ್ಡ್ ಅಂದರೆ ಏನು? ಅದು ಕೇವಲ ಬೆನ್ನಿನೊಳಗಡೆ ಒಂದು ಉದ್ದವಾಗಿರುವ ಸ್ಟ್ರಕ್ಚರ. ಸ್ಪೈನಲ್ ಕಾರ್ಡ್ ಅಂದರೆ ನಮ್ಮ ಬೆನ್ನಿನ ಮಧ್ಯದಲ್ಲಿ ಸ್ಪೈನ್ ಅಥವಾ ಬ್ಯಾಕ್ ಬೋನ್ ಒಳಗೆ ಸುರಕ್ಷಿತವಾಗಿ ಇರುವ ಉದ್ದವಾದ ನರಮಂಡಲದ ಭಾಗ. ಇದು ಸೆಂಟ್ರಲ್ ನರ್ವಸ್ ಸಿಸ್ಟಮ್ನ ಒಂದು ಪ್ರಮುಖ ಭಾಗ. ಇದನ್ನು ಒಂದು ಕಮ್ಯುನಿಕೇಷನ್ ಹೈವೇ ತರಹ ಇಮ್ಯಾಜಿನ್ ಮಾಡ್ಕೊಳ್ಬಹುದು. ನಮ್ಮ ದೇಹದಿಂದ ಬ್ರೈನ್ ಕಡೆಗೆ ಇನ್ಫಾರ್ಮೇಷನ್ ಹೋಗಲು ಮತ್ತು ಬ್ರೈನ್ನಿಂದ ದೇಹದ ವಿವಿಧ ಭಾಗಗಳಿಗೆ ಇನ್ಸ್ಟ್ರಕ್ಷನ್ಸ್ ಬರಲು ಸ್ಪೈನಲ್ ಕಾರ್ಡ್ ಪ್ರಮುಖ ಮಾರ್ಗವಾಗಿ ಕೆಲಸ ಮಾಡುತ್ತೆ. ಉದಾಹರಣೆಗೆ, ನಮ್ಮ ಕಾಲಿಗೆ ಏನಾದರೂ ತಾಕಿದಾಗ ಅಲ್ಲಿನ ಸೆನ್ಸರಿ ಇನ್ಫಾರ್ಮೇಷನ್ ಸ್ಪೈನಲ್ ಕಾರ್ಡ್ ಮೂಲಕ ಮೇಲ್ಗೆ ಹೋಗುತ್ತೆ. ಬ್ರೈನ್ನಿಂದ ಕಾಲಿನ ಮಸಲ್ಸ್ಗೆ ಮೂವ್ಮೆಂಟ್ ಮಾಡು ಅನ್ನೋ ಇನ್ಸ್ಟ್ರಕ್ಷನ್ ಬರುತ್ತೆ. ಅದು ಕೂಡ ಸ್ಪೈನಲ್ ಕಾರ್ಡ್ ಮೂಲಕ ಕೆಳಗಡೆ ಟ್ರಾವೆಲ್ ಮಾಡಬಹುದು. ಆದರೆ ಸ್ಪೈನಲ್ ಕಾರ್ಡ್ ಕೇವಲ ಮೆಸೇಜಸ್ ಕ್ಯಾರಿ ಮಾಡುವುದು ಐವೇ ಮಾತ್ರ ಅಲ್ಲ, ರಿಫ್ಲೆಕ್ಸ್ ಆ್ಯಕ್ಷನಲ್ಲಿ ಅದು ಸ್ವತಃ ತಕ್ಷಣ ರೆಸ್ಪಾನ್ಸ್ ಟ್ರಿಗರ್ ಮಾಡಬಹುದು. ಅದಕ್ಕೆ ಬಿಸಿ ವಸ್ತುವನ್ನು ಮುಟ್ಟಿದಾಗ ಬ್ರೈನಿಂದ ಕಾನ್ಷಿಯಸ್ ಇನ್ಸ್ಟ್ರಕ್ಷನ್ ಬರುವುದನ್ನು ಕಾಯದೆ ಸ್ಪೈನಲ್ ಕಾರ್ಡ್ ತಕ್ಷಣ ಕೈ ಹಿಂದಕ್ಕೆ ತೆಗೆದುಕೊಳ್ಳಲು ಸಿಗ್ನಲ್ ಕಳಿಸುತ್ತೆ. ಪೆರಿಫೆರಲ್ ನರ್ವಸ್ ಸಿಸ್ಟಮ್ PNS ಅಂದರೆ ಬ್ರೈನ್ ಮತ್ತು ಸ್ಪೈನಲ್ ಕಾರ್ಡ್ನಿಂದ ಹೊರಗಡೆ ಹರಡುವ ನರ್ವಸ್ಗಳ ದೊಡ್ಡ ನೆಟ್ವರ್ಕ್. ಇದನ್ನು ಒಂದು ಕಮ್ಯುನಿಕೇಷನ್ ನೆಟ್ವರ್ಕ್ ತರಹ ಇಮ್ಯಾಜಿನ್ ಮಾಡ್ಕೊಳ್ಬೋದು. ಬ್ರೈನ್ ಮತ್ತು ಸ್ಪೈನಲ್ ಕಾರ್ಡ್ ಒಂದು ಕಂಟ್ರೋಲ್ ಸೆಂಟ್ರಲ್ ಏರಿಯಾ ಆಗಿದ್ದರೆ PNS ಆ ಕಂಟ್ರೋಲ್ ಸೆಂಟರನ್ನು ದೇಹದ ಉಳಿದ ಭಾಗಗಳಿಗೆ ಜೊತೆ ಕನೆಕ್ಟ್ ಮಾಡುವ ನೆಟ್ವರ್ಕ್. ಉದಾಹರಣೆಗೆ, ನಮ್ಮ ಕೈಗೆ ಟಚ್ ಆದಾಗ ಅಲ್ಲಿರುವ ಸೆನ್ಸರಿ ಇನ್ಫಾರ್ಮೇಷನ್ ನರ್ವ್ಸ್ ಮೂಲಕ ಸ್ಪೈನಲ್ ಕಾರ್ಡ್ ಮತ್ತು ಬ್ರೈನ್ ಕಡೆಗೆ ಹೋಗುತ್ತೆ. ಮತ್ತು ಬ್ರೈನ್ ಅಥವಾ ಸ್ಪೈನಲ್ ಕಾರ್ಡ್ನಿಂದ ಮಸಲ್ಸ್ಗೆ ಇನ್ಸ್ಟ್ರಕ್ಷನ್ ಬಂದಾಗ ಆ ಮೆಸೇಜ್ ಕೂಡ ನರ್ವ್ಸ್ ಮೂಲಕ ಮಸಲ್ಸ್ಗೆ ತಲುಪುತ್ತೆ. ಅಂದರೆ PNS ಎರಡು ದಿಕ್ಕಿನಲ್ಲಿ ಕೆಲಸ ಮಾಡುತ್ತೆ. ಹೀಗಾಗಿ CNS ಪ್ಲಸ್ PNS ಸೇರಿ ನಮ್ಮ ಸಂಪೂರ್ಣ ನರ್ವಸ್ ಸಿಸ್ಟಮ್ನ ದೊಡ್ಡ ಕಮ್ಯುನಿಕೇಷನ್ ನೆಟ್ವರ್ಕ್ ಆಗಿ ರೂಪಿಸಿರುತ್ತೆ. ಆದರೆ PNS ಕೂಡ ಒಂದೇ ರೀತಿಯಲ್ಲಿ ಕೆಲಸ ಮಾಡುವುದಿಲ್ಲ. ಅದರೊಳಗಡೆ ಬೇರೆ ಬೇರೆ ಡಿವಿಷನ್ಸ್ ಇವೆ. ಒಂದು ಡಿವಿಷನ್ ನಾವು ನಮ್ಮ ಇಚ್ಛೆಯಿಂದ ಮಾಡುವ ಮೂಮೆಂಟ್ಸ್ ಅನ್ನು ಕಂಟ್ರೋಲ್ ಮಾಡಲು ಸಹಾಯ ಮಾಡುತ್ತೆ. ಇನ್ನೊಂದು ಡಿವಿಷನ್ ನಾವು ಯೋಚಿಸದೇ ಇದ್ದರೂ ಹಾರ್ಟ್ ಬೀಟ್, ಡೈಜೆಷನ್, ಬ್ರೀದಿಂಗ್ ಮುಂತಾದ ಬಾಡಿ ಫಂಕ್ಷನ್ನಲ್ಲಿ ಕೆಲಸ ಮಾಡ್ತಿರೋದು. ಅವು ಯಾವ ಡಿವಿಷನ್? ಸೊಮ್ಯಾಟಿಕ್ ನರ್ವಸ್ ಸಿಸ್ಟಮ್ ಮತ್ತು ಆಟೋಮ್ಯಾಟಿಕ್ ನರ್ವಸ್ ಸಿಸ್ಟಮ್. ಸೊಮ್ಯಾಟಿಕ್ ನರ್ವಸ್ ಸಿಸ್ಟಮ್ ಅಂದರೆ ಇದು ಮುಖ್ಯವಾಗಿ ನಮ್ಮ ವಾಲಂಟರಿ ಮೂಮೆಂಟ್ಸ್ನಲ್ಲಿ ಕೆಲಸ ಮಾಡುತ್ತೆ. ಅಂದರೆ ನಾವು ಇಚ್ಛೆಯಿಂದ ಮಾಡುವ ಮೂಮೆಂಟ್ಸ್. ಉದಾಹರಣೆಗೆ, ನಮ್ಮ ಕೈ ಎತ್ತಬೇಕು ಅಂತ ಡಿಸೈಡ್ ಮಾಡಿದರೆ ನಮ್ಮ ಬ್ರೈನಲ್ಲಿ ಇನ್ಸ್ಟ್ರಕ್ಷನ್ ಸಿದ್ಧವಾಗುತ್ತೆ. ಆ ಮೆಸೇಜ್ ನರ್ವಸ್ ಸಿಸ್ಟಮ್ ಮೂಲಕ ಟ್ರಾವೆಲ್ ಮಾಡಿ ಕೈ ಮಸಲ್ಸ್ಗೆ ತಲುಪಿದಾಗ ಮಸಲ್ಸ್ ಕಾಂಟ್ರಾಕ್ಟ್ ಆಗ್ತವೆ ಮತ್ತು ನಮ್ಮ ಕೈ ಎತ್ತುತ್ತೀವಿ. ಇದೇ ರೀತಿ ನಾವು ನಡೆಯುವುದು, ಓಡುವುದು, ಬರೆಯುವುದು, ಚೆಂಡನ್ನು ಎಸೆಯುವುದು ಇವೆಲ್ಲ ವಾಲಂಟರಿ ಮೂಮೆಂಟ್ಸ್ಗೆ ಸೊಮ್ಯಾಟಿಕ್ಸ್ ನರ್ವಸ್ ಸಿಸ್ಟಮ್ ಪ್ರಮುಖ ಪಾತ್ರ ವಹಿಸುತ್ತದೆ. ಇದು ಕೇವಲ ಮೂಮೆಂಟ್ ಮಾತ್ರ ಅಲ್ಲ, ಅದು ನಮ್ಮ ಚರ್ಮದಿಂದ ಬರುವ ಟಚ್, ಪ್ರೆಷರ್, ಟೆಂಪರೇಚರ್, ಪೇನ್ ಮುಂತಾದ ಸೆನ್ಸರಿ ಇನ್ಫಾರ್ಮೇಷನ್ ಕೂಡ CNS ಕಡೆಗೆ ಕಳಿಸಲು ಸಹಾಯ ಮಾಡ್ತಿರುತ್ತೆ.
ಅಂದರೆ ಸರಳವಾಗಿ ಸೊಮ್ಯಾಟಿಕ್ ನರ್ವಸ್ ಸಿಸ್ಟಮ್ ಇಸ್ ಈಕ್ವಲ್ ಟು ಸೆನ್ಸರಿ ಇನ್ಫಾರ್ಮೇಷನ್ ಪ್ಲಸ್ ವಾಲಂಟರಿ ಮೂಮೆಂಟ್. ಅಂದರೆ ನಮ್ಮ ದೇಹದಲ್ಲಿ ಕೆಲವು ಕೆಲಸಗಳು ನಾವು ಪ್ರತಿದಿನ ಕಾನ್ಷಿಯಸ್ಲಿ ಇನ್ಸ್ಟ್ರಕ್ಷನ್ ಕೊಡೋದಿಲ್ಲ. ನಮ್ಮ ನಿದ್ರೆ ಮಾಡ್ತಿರ್ತೀವಿ, ನಮ್ಮ ಹೃದಯ ಬಡಿತಾನೆ ಇರುತ್ತೆ, ಜೀರ್ಣಕ್ರಿಯೆ ನಡೀತಿರುತ್ತೆ, ದೇಹದ ಹಲವಾರು ಆಟೋಮೆಟಿಕ್ ಫಂಕ್ಷನ್ಸ್ ಕೆಲಸ ಮಾಡ್ತಲೇ ಇರ್ತವೆ. ಹಾಗಾದರೆ ಈಗ ನಮ್ಮ ಹೃದಯ ಬಡಿತಿದೆ, ಜೀರ್ಣಕ್ರಿಯೆ, ಬೆವರು ಮತ್ತು ದೇಹದ ಇನ್ನೂ ಅನೇಕ ಆಟೋಮೆಟಿಕ್ ಫಂಕ್ಷನ್ಸ್ ನಾವು ಅವುಗಳ ಬಗ್ಗೆ ಯೋಚಿಸದೇ ಇದ್ದರೂ ಅವೆಲ್ಲ ನಡೀತಲೇ ಇದೆ. ಇಲ್ಲಿ ಕೆಲಸ ಮಾಡುವುದು ಆಟೋನಮಿಕ್ ನರ್ವಸ್ ಸಿಸ್ಟಮ್. ಇದು ನಮ್ಮ ದೇಹದ ಅನೇಕ ಇನ್ವಾಲಂಟರಿ ಫಂಕ್ಷನ್ಸನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ. ಉದಾಹರಣೆಗೆ, ನಾವು ಓಡಲು ಶುರು ಮಾಡಿದಾಗ ನಮ್ಮ ಹಾರ್ಟ್ ರೇಟ್ ಹೆಚ್ಚಾಗೋದು, ನಾವು ಊಟ ಮಾಡಿದಾಗ ಡೈಜೆಷನ್ಗೆ ಬೇಕಾದ ಆಕ್ಟಿವಿಟಿ ಹೆಚ್ಚಾಗುವುದು. ಆಟೋನಮಿಕ್ ನರ್ವಸ್ ಸಿಸ್ಟಮ್ ದೇಹದ ಅಗತ್ಯಕ್ಕೆ ತಕ್ಕಂತೆ ಈ ಫಂಕ್ಷನ್ಸನ್ನು ಅಡ್ಜಸ್ಟ್ ಮಾಡಲು ಸಹಾಯ ಮಾಡುತ್ತೆ. ಆದರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಆಟೋನಮಿಕ್ ನರ್ವಸ್ ಸಿಸ್ಟಮ್ ಕೂಡ 2 ಮುಖ್ಯ ಡಿವಿಷನ್ ಹೊಂದಿದೆ. ಒಂದು ದೇಹವನ್ನು ಆ್ಯಕ್ಷನ್ಗೆ ರೆಡಿ ಮಾಡುತ್ತೆ, ಇನ್ನೊಂದು ದೇಹವನ್ನು ರೆಸ್ಟ್ ಆ್ಯಂಡ್ ರಿಕವರಿ ಕಡೆಗೆ ತರುತ್ತೆ. ಅದು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಮತ್ತು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್. ಇವಾಗ ನಾವು ಯೋಚಿಸ್ತಾ ಇದ್ದರೂ ಹೃದಯ ಬಡ್ತಿದೆ, ಬೆವರು ಕೂಡ ಆಗ್ತಾ ಇದೆ, ಜೀರ್ಣಕ್ರಿಯೆ, ಹೀಗೆ ಹಲವಾರು ಫಂಕ್ಷನ್ಸ್ಗಳು ತನ್ನಂತಾನೇ ಆಗ್ತಾ ಇದೆ. ಆದರೆ ಹಠಾತ್ತನೆ ನಮ್ಮ ಮುಂದೆ ಅದರ ಒಂದು ಕಾರ್ ಬಂದರೆ, ಹಾವು ಬಂದರೆ ನಮಗೆ ಭಯ ಆಗುತ್ತೆ, ಹಾರ್ಟ್ ರೇಟ್ ಜಾಸ್ತಿ ಆಗ್ಬೋದು, ಉಸಿರಾಟ ಬೇಗ ಆಗ್ಬೋದು, ನಮ್ಮ ಗಮನ ಅಪಾಯದ ಕಡೆ ಹೋಗುತ್ತೆ, ಮಸಲ್ಸ್ ಕೂಡ ಫುಲ್ ಸ್ಟಿಫ್ ಆಗುತ್ತೆ. ಇದರಲ್ಲಿ ಪಾತ್ರ ವಹಿಸೋದು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್. ಇದನ್ನು ನಮ್ಮ ದೇಹದ ಆ್ಯಕ್ಷನ್ ಮೋಡ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಬೋದು. ಅಪಾಯ ಅಥವಾ ಸ್ಟ್ರೆಸ್ ಬಂದಾಗ ಇದು ದೇಹವನ್ನು ತಕ್ಷಣ ಆ್ಯಕ್ಷನ್ಗೆ ಸಿದ್ಧಪಡಿಸಲು ಸಹಾಯ ಮಾಡುತ್ತೆ. ಇದರಿಂದ ಹಾರ್ಟ್ ರೇಟ್ ಹೆಚ್ಚಾಗಬಹುದು, ಬ್ರೀದಿಂಗ್ ಬೇಗವಾಗಬಹುದು, ಮಸಲ್ಸ್ಗೆ ಹೆಚ್ಚು ಬ್ಲಡ್ ಫ್ಲೋ ಸಿಗಲು ಸಹಾಯವಾಗಬಹುದು. ಅದರಲ್ಲದೆ ಪಿಪಿಲ್ಸ್ ಅಂದರೆ ನಮ್ಮ ಕಣ್ಣು ಗುಡ್ಡೆ ಕೂಡ ದೊಡ್ಡದಾಗಬಹುದು. ಇದು ಬಿಕಾಸ್ ಅದು ನಮ್ಮ ಸರೌಂಡಿಂಗ್ಸ್ನ ಇನ್ನೂ ಗಮನಿಸಲು ಸಹಾಯ ಮಾಡುತ್ತೆ. ಅಂದರೆ ದೇಹದ ಮೆಸೇಜ್ ಸರಳವಾಗಿದೆ, ಈಗ ರೆಡಿಯಾಗು. ಇದನ್ನು ಸಾಮಾನ್ಯವಾಗಿ ಫೈಟ್ ಆರ್ ಫ್ಲೈಟ್ ಆರ್ ರೆಸ್ಪಾನ್ಸ್ ಜೊತೆ ಸಂಪರ್ಕಿಸುತ್ತೇವೆ. ಆದರೆ ನಮ್ಮ ದೇಹ ಯಾವಾಗಲೂ ಆ್ಯಕ್ಷನ್ ಮೋಡಲ್ಲಿ ಇರಲು ಸಾಧ್ಯವೇ ಇಲ್ಲ. ಅಪಾಯ ಹೋಗಿ ಪರಿಸ್ಥಿತಿ ನಾರ್ಮಲ್ ಆದ ಮೇಲೆ ದೇಹ ಮತ್ತೆ ರೆಸ್ಟ್ ಮೋಡ್ಗೆ ಬರಲೇಬೇಕು. ಆ ಕೆಲಸನ ಯಾರು ಸಹಾಯ ಮಾಡ್ತಾರೆ? ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್. ಇವಾಗ ಅಪಾಯ ಎಲ್ಲ ಹೋದ್ಮೇಲೆ ದೇಹ ಮತ್ತೆ ನಾರ್ಮಲ್ ಆಗಬೇಕಲ್ವಾ? ಇಲ್ಲಿ ಕೆಲಸ ಮಾಡೋದು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್. ಇದನ್ನು ನಮ್ಮ ದೇಹದ ರೆಸ್ಟ್ ಆ್ಯಂಡ್ ಡೈಜೆಸ್ಟ್ ಸಿಸ್ಟಮ್ ಅಂತ ಸರಳವಾಗಿ ಅರ್ಥ ಮಾಡ್ಕೊಳ್ಬೋದು. ನಾವು ಸೇಫ್ ಆಗಿದ್ದಾಗ ಮತ್ತು ರಿಲ್ಯಾಕ್ಸ್ ಆಗಿದ್ದಾಗ ಇದು ದೇಹವನ್ನು ರಿಕವರಿ ಮತ್ತು ನಾರ್ಮಲ್ ಫಂಕ್ಷನ್ ಕಡೆಗೆ ತರಲು ಸಹಾಯ ಮಾಡುತ್ತೆ. ಹಾರ್ಟ್ ರೇಟ್ ನಿಧಾನವಾಗಲು ಸಹಾಯ ಮಾಡುತ್ತೆ, ಬ್ರೀದಿಂಗ್ ಸಾಮಾನ್ಯ ಸ್ಥಿತಿಗೆ ಬರಲು ಸಹಾಯ ಮಾಡುತ್ತೆ, ಡೈಜೆಷನ್ಗೆ ದೇಹದ ಎನರ್ಜಿ ಬಳಸಲು ಸಹಾಯ ಮಾಡುತ್ತೆ, ದೇಹವನ್ನು ಕಾಮ್ ಸ್ಟೇಟಲ್ಲಿ ಮರಳು ಸಹಾಯ ಮಾಡುತ್ತೆ. ಅಂದರೆ ಸಿಂಪಥೆಟಿಕ್ ಇಸ್ ಈಕ್ವಲ್ ಟು ಆ್ಯಕ್ಷನ್ ಮೋಡ್, ಪ್ಯಾರಾಸಿಂಪಥೆಟಿಕ್ ಇಸ್ ಈಕ್ವಲ್ ಟು ರೆಸ್ಟ್ ಆ್ಯಂಡ್ ರಿಕವರಿ ಮೋಡ್. ಇವೆರಡು ಒಂದಕ್ಕೊಂದು ವಿರುದ್ಧವಾಗಿ ಕೆಲಸ ಮಾಡಿದ್ರು ನಮ್ಮ ದೇಹಕ್ಕೆ ಎರಡೂ ಈಕ್ವಲಿ ಇಂಪಾರ್ಟೆಂಟ್. ಯಾಕೆಂದರೆ ದೇಹಕ್ಕೆ ಕೆಲವೊಮ್ಮೆ ಆ್ಯಕ್ಷನ್ ಬೇಕು ಮತ್ತು ಕೆಲವೊಮ್ಮೆ ರೆಸ್ಟ್ ಮತ್ತು ರಿಕವರಿನೂ ಕೂಡ ಬೇಕು. ಇವೆರಡರ ನಡುವೆ ಸರಿಯಾದ ಬ್ಯಾಲೆನ್ಸ್ ಇರುವುದು ನಮ್ಮ ದೇಹದ ನಾರ್ಮಲ್ ಫಂಕ್ಷನ್ಗೆ ಬಹಳ ಮುಖ್ಯ. ನಾವು ಊಟ ಮಾಡಿದಾಗ ಡೈಜೆಷನ್ ಯಾವಾಗ ಆ್ಯಕ್ಟಿವ್ ಆಗಬೇಕು ಇವೆಲ್ಲವನ್ನು ನಾವು ಕಾನ್ಷಿಯಸ್ಲಿ ಕಂಟ್ರೋಲ್ ಮಾಡೋದಿಲ್ಲ. ಹಾಗಾದರೆ ಇದನ್ನೆಲ್ಲ ಯಾರು ಕೋಆರ್ಡಿನೇಟ್ ಮಾಡ್ತಾರೆ? ಇಲ್ಲಿ ನಮ್ಮ ಬ್ರೈನ್ನ ಒಂದು ಇಂಪಾರ್ಟೆಂಟ್ ಭಾಗ ಹೈಪೋಥಾಲಮಸ್ ಅಂತ ಬರುತ್ತೆ. ಹೈಪೋಥಾಲಮಸ್ ಮೆದುಳಿನ ಒಂದು ಸಣ್ಣ ಭಾಗ, ಗಾತ್ರದಲ್ಲಿ ಚಿಕ್ಕದಾಗಿದ್ದರೂ ದೇಹದ ಹಲವು ಆಟೋಮ್ಯಾಟಿಕ್ ಫಂಕ್ಷನ್ಸನ್ನು ರೆಗ್ಯುಲೇಟ್ ಮಾಡುವಲ್ಲಿ ಇದು ಬಹಳ ಇಂಪಾರ್ಟೆಂಟ್ ರೋಲ್ ವಹಿಸುತ್ತೆ. ಉದಾಹರಣೆಗೆ ದೇಹದ ಟೆಂಪರೇಚರ್, ನೀರಿನ ಬ್ಯಾಲೆನ್ಸ್, ಹಂಗರ್ ಅಂದರೆ ಹಸಿವು, ಮತ್ತು ನಾವು ಯಾವಾಗ ಮಲ್ಕೋಬೇಕು, ಯಾವಾಗ ಎದ್ದೋಬೇಕು, ಮತ್ತು ಆಟೋನಾಮಿಕ್ ನರ್ವಸ್ ಸಿಸ್ಟಮ್ನ ಕೆಲವು ಫಂಕ್ಷನ್ಸ್ಗಳು, ಇವೆಲ್ಲವನ್ನು ರೆಗ್ಯುಲೇಷನಲ್ಲಿ ಹೈಪೋಥಾಲಮಸ್ ಭಾಗವಹಿಸುತ್ತದೆ. ಉದಾಹರಣೆಗೆ ದೇಹ ತುಂಬ ಬಿಸಿ ಆದಾಗ ದೇಹವನ್ನು ಕೂಲ್ ಮಾಡಲು ಬೇಕಾದ ರೆಸ್ಪಾನ್ಸಸ್ನ ಆಕ್ಟಿವೇಟ್ ಆಗಲು ಹೈಪೋಥಾಲಮಸ್ ಸಹಾಯ ಮಾಡುತ್ತೆ. ನಮ್ಮ ದೇಹದಲ್ಲಿ ನಡೆಯುತ್ತಿರುವ ಪ್ರತಿಯೊಂದು ಸಣ್ಣ ಕ್ರಿಯೆಯ ಹಿಂದೆ ಒಂದು ಅಮೇಜಿಂಗ್ ಕಮ್ಯುನಿಕೇಷನ್ ಸಿಸ್ಟಮ್ ಇದೆ. ನಾವು ಒಂದು ಹೆಜ್ಜೆ ಇಡುವುದರಿಂದ ಹಿಡಿದು ಒಂದು ಬಿಸಿ ವಸ್ತುವನ್ನು ಮುಟ್ಟಿದಾಗ ಕೈಯನ್ನು ತಕ್ಷಣ ಹಿಂದಕ್ಕೆ ತೆಗೆದುಕೊಳ್ಳುವವರೆಗೂ ನಮ್ಮ ದೇಹ ನಿರಂತರವಾಗಿ ಇನ್ಫಾರ್ಮೇಷನ್ ರಿಸೀವ್ ಮಾಡುತ್ತಾ, ಪ್ರಾಸೆಸ್ ಮಾಡುತ್ತಾ ರೆಸ್ಪಾನ್ಸ್ ಕೊಡುತ್ತಿರುತ್ತದೆ. ಮತ್ತು ಇದರಲ್ಲಿನ ಬಹುತೇಕ ಕೆಲಸಗಳು ನಾವು ಅದರ ಬಗ್ಗೆ ಯೋಚಿಸುವುದಕ್ಕೂ ಮುಂಚೆಯೇ ನಡೆಯುತ್ತಿದೆ. ಅದಕ್ಕೆ ನಮ್ಮ ದೇಹವನ್ನು ಕೇವಲ ಒಂದು ಮೆಷಿನ್ ಅಂತ ನೋಡುವುದಕ್ಕಿಂತ ಅದರೊಳಗಡೆ ನಡೆಯುತ್ತಿರುವ ಇನ್ಕ್ರೆಡಿಬಲ್ ಕೋಆರ್ಡಿನೇಷನನ್ನು ಅರ್ಥ ಮಾಡಿಕೊಳ್ಳುವುದು ಇನ್ನೂ ಫ್ಯಾಸಿನೇಟಿಂಗ್. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ನಮ್ಮ ನರ್ವಸ್ ಸಿಸ್ಟಮ್ ಬಗ್ಗೆ ತಿಳಿದುಕೊಳ್ಳುವುದು ಕೇವಲ ಸೈನ್ಸ್ ತಿಳಿದುಕೊಳ್ಳುವುದಲ್ಲ, ನಮ್ಮ ದೇಹವನ್ನು ಗಮನಿಸುವುದು, ಅದು ನಮಗೆ ಕಳಿಸುವ ಸಿಗ್ನಲ್ಸ್ ಅನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ನಮ್ಮ ದೇಹದ ಬಗ್ಗೆ ಕ್ಯೂರಿಯಾಸಿಟಿ ಇಟ್ಕೊಳ್ಳುವುದು ಅಷ್ಟೇ ಮುಖ್ಯ. ನಮ್ಮ ದೇಹದ ಬಗ್ಗೆ ನಾವು ತಿಳಿದುಕೊಂಡಷ್ಟು ನಮ್ಮನ್ನೇ ನಾವು ಇನ್ನಷ್ಟು ಹೆಚ್ಚಾಗಿ ಅರ್ಥ ಮಾಡ್ಕೊಳ್ಬೋದು. ನಮ್ಮ ಹ್ಯೂಮನ್ ಬಾಡಿ ಇನ್ನೂ ಅನೇಕ ರಹಸ್ಯಗಳನ್ನು ತನ್ನೊಳಗಡೆ ಇಟ್ಟುಕೊಂಡಿದೆ. ಅವುಗಳಲ್ಲಿ ಮತ್ತೊಂದು ಫ್ಯಾಸಿನೇಟಿಂಗ್ ಜರ್ನಿ ಜೊತೆ ಮುಂದಿನ ಸೀರೀಸ್ನಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕುತೂಹಲ ಇರಲಿ, ಕಲಿಕೆ ಮುಂದುವರಿಯಲಿ. ಧನ್ಯವಾದಗಳು. ನಮಸ್ಕಾರ.